ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಜೆ ಕಲೀಂ ಬಾಷಾ ಸರ್ ಅವರ ಸಹಪಾಠಿಗಳಾದಂತಹ ವಾಮದೇವಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ DSSನ ಮಲ್ಲೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಹರಿಹರ ತಾಲೂಕು ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಭೂಮಣ್ಣ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಹರಿಹರ ತಾಲೂಕು ಸಹಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದಂಥ DT ತಿಪ್ಪಣ್ಣರಾಜು ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಆರೋಗ್ಯ ಇಲಾಖೆಯ ಉಮ್ಮಣ್ಣ ಸರ್ ಅವರು ಕೂಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದರು. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಚಂದ್ರಪ್ಪ H ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ದಯಮಾಡಿ ಕ್ಷಮೆ ಇರಲಿ. ಚಿತ್ರದುರ್ಗ ಆಕಾಶವಾಣಿ ಸಂದರ್ಶನಕ್ಕೆ ಅವರು 1:15 ಅಲ್ಲಿಗೆ ಬರಬೇಕು ಅಂತೇಳಿ ನನಗೆ ಈಗಾಗಲೇ ನಿಗದಿಪಡಿಸಿದ್ದರಿಂದ ನಾನು 10:00 ಪ್ರಾರಂಭವಾಗಿ ಇಲ್ಲಿ 12:30 ಗಂಟೆ ಅಥವಾ 1 ಗಂಟೆಗೆ 12:30 ಬಿಟ್ಟರೆ 1:15 ಅಲ್ಲಿ ಕಾರ್ನಲ್ಲಿ ಹೋಗ್ಬೋದು ಅಂತ ಕಾರಣಕ್ಕೆ ನಾನು ಅತ್ಯಂತ ನಮ್ಮ ಕಲೀಂ ಬಾಷ್ಗೂ ನನಗೂ, ಯಾಕಂದರೆ ಉದ್ಘಾಟಕರು ಏನು ನಮ್ಮ ಇಡೀ ಭಾರತದ ವಿಶ್ವಕೋಶ ಇದ್ದಂಗೆ ಡಾಕ್ಟರ್ ಪುರುಷೋತ್ತಮ್ ಪಿಳಿಮರೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದಮೇಲೆ ಕನ್ನಡ ನಾಡು ನುಡಿ ಬಗ್ಗೆ ಸರ್ಕಾರಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಚಿಂತನೆಗಳನ್ನು, ಅನೇಕ ಹೊಸ ಚಿಂತನೆಗಳನ್ನು ಅರಿಬಿಟ್ಟಂಥ ಶಕ್ತಿ ವ್ಯಕ್ತಿ ಅಂದರೆ ಡಾಕ್ಟರ್ ಪುರುಷೋತ್ತಮ್ ಪಿಳಿಮಲೆ. ಅಂಥವರ ಒಡನಾಡಿ ಕಲೀಂ ಬಾಷಾ ಅವರು. ಕಲೀಂ ಬಾಷರ ಸಹಪಾಠಿ 3 ವರ್ಷ, ಅಂದರೆ 1969ರಿಂದ 72ರವರೆಗೆ ಧಾರಮಾವಿ, ಅವಾಗ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಒಂದೇ ಇತ್ತು. ಆ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದಂಥ ನನ್ನ ಬಾಲ್ಯ ಆತ್ಮೀಯ ಸಹಪಾಠಿ ಸ್ನೇಹಿತ ಕಲೀಂ ಬಾಷಾ ಅವರ ಧರ್ಮಪತ್ನಿ ಮತ್ತು ಅವರ ಕುಟುಂಬ ವರ್ಗ ಮತ್ತು ನಮ್ಮ ಇಬ್ಬರು ನಾನು ಜಿಲ್ಲಾಧ್ಯಕ್ಷ ಆದಾಗ 2 ಅದ್ಭುತವಾದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ವೇದಿಕೆ ಮೇಲಿದ್ದಾರೆ. ಮೊದಲನೇದು ಪ್ರೊಫೆಸರ್ CV ಪಾಟೀಲ್ ಸರ್ ಅವರು ಕಲೀಂ ಬಾಷಾ ಅವ್ರನ್ನ ಕುರಿತು ಅತ್ಯಂತ ಸುದೀರ್ಘವಾಗಿ ಮಾತನಾಡೋರಿದ್ದಾರೆ. ಅಂಥ ನುಡಿಯನ್ನು ಕೇಳುವಂಥ ಅವಕಾಶ ನನಗೆ ಸಿಗದೆ ಹೋಯ್ತಲ್ಲ ಅಂತ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ, ಮತ್ತೊಬ್ಬ ಜಗಳೂರಿನಲ್ಲಿ ನಾವು ಭೂತೆ ನಾವು ಭವಿಷ್ಯತೆ ಅನ್ನುವಂತೆ ಸಮ್ಮೇಳನದ ರೂವಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸರ್ವಾಧ್ಯಕ್ಷರಾಗಿರುವಂಥ ಇದೇ ಊರಿನ ಕಾರ್ಯಸ್ಥಾನವನ್ನಾಗಿ ನಿರ್ವಹಿಸಿ ಹುಟ್ಟಿನಿಂದ ಚನ್ನಗಿರಿ ತಾಲೂಕು, ಕಾಯಕದಿಂದ ಹರಿಹರ ತಾಲೂಕು, ದಾವಣಗೆರೆ ತಾಲೂಕಿನಲ್ಲಿದ್ದಂಥ ಡಾಕ್ಟರ್ AB ರಾಮಚಂದ್ರಪ್ಪ ಅವರು ಇವತ್ತು ಇಬ್ಬರು ಕೂಡ ವೇದಿಕೆ ಮೇಲೆ ಇರೋದು ಅತ್ಯಂತ ಸಂತೋಷ. ಮತ್ತೋರ್ವರು ನನ್ನ ಸಾಹಿತ್ಯ ಪರಿಷತ್ತಿಗೆ ಸದಾ ಮಾರ್ಗದರ್ಶಕರಾಗಿರುವಂಥ ಪ್ರೊಫೆಸರ್ ಭಿಕ್ಷಾವರ್ತಿ ಮಠರವರು ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನ ನಿಕಟಪೂರ್ವ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹೂಗಾರ್ ಅವರಿದ್ದಾರೆ. ಮತ್ತು ಎಲ್ಲ ನನ್ನ ರುದ್ರಾಕ್ಷಿಬಾಯಿ ಅವರು, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ದೇಶಕರಾದ ರುದ್ರಾಕ್ಷಿಬಾಯಿ ಅವರು, ಮತ್ತು ಇನ್ನು ಉಳಿದವರೆಲ್ಲರೂ ನಮ್ಮ ನಿಜಗುಣ ಅವರು ಎಲ್ಲರೂ ಇದ್ದಾರೆ. ನಿಮ್ಮನ್ನೆಲ್ಲರೂ ನಾನು ಅತ್ಯಂತ ಆತ್ಮೀಯತೆ ಅಂದರೆ, ಯಾಕಂದರೆ ಕಲೀಂ ಬಾಷ್ಗೂ ನನಗಿದ್ದಂಥ ಸ್ನೇಹ ಸಂಬಂಧ ಅಷ್ಟಿಷ್ಟಲ್ಲ. ಇಲ್ಲಿ ರುದ್ರೇಗೌಡರು ಮತ್ತು ರಿಯಾಜ್ ಅಹಮದ್ದು, ಕಲೀಂ ಬಾಷು ನಾನು ಚುನಾವಣೆ ನಿಲ್ಲಬೇಕು ಅಂದಾಗ ಮಾರ್ಗದರ್ಶಕರಾಗಿ ನಿಂತವರು ಅಂದರೆ ಇವರೇ ತ್ರಿಮೂರ್ತಿಗಳು. ನಾನು ಇವತ್ತು ಅತ್ಯಂತ ಇನ್ನೇನು ನಾನು 4 ವರ್ಷ 8 ತಿಂಗಳು ಆಡಳಿತವನ್ನು ಅಕ್ಕಮಹಾದೇವಿ ನಾನು 3 ನಿದರ್ಶನಗಳಿದ್ದೆ. ಪಂಪ, ಮಾನವ ಕುಲಂ ತಾನು ಒಂದೇ ಒಲಂ, ಬಸವಣ್ಣವರು ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಅನ್ನುವಂತೆ ಮತ್ತೊಂದು ಕೊನೆ ವಾಕ್ಯ ಅಕ್ಕಮಹಾದೇವಿದು, ನಿಮ್ಮ ಮುಡಿಗೆ ಹೂವ ತಾರದೆ ಹುಲ್ಲ ತಾರೇನು ಅನ್ನುವಂಥ ಘೋಷವಾಕ್ಯಗಳನ್ನು ಇಟ್ಕೊಂಡು ನಾನು ಚುನಾವಣೆಗೆ ಹೋದಂಥವನು. ಅಂಥ ಸಂದರ್ಭದಲ್ಲಿ ಇಲ್ಲಿದ್ದು ಅಂತ ನಮ್ಮ ಎಲ್ಲ ಸಹಪಾಠಿಗಳು ನೀವೆಲ್ಲರೂ ಮತ ಹಾಕಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಯಸ್ಸಿನಲ್ಲಿ ಹಿರಿಯ ಮತ್ತು ಹೆಚ್ಚು ಅಂತರದಲ್ಲಿ ಗೆಲ್ಲುವಂತೆ ಮಾಡಿದಂಥ ನನ್ನ ಎಲ್ಲ ಸನ್ಮಿತ್ರರು ನೀವು ಇಲ್ಲಿದ್ದೀರಿ. ಅಂಥವರಿಗೆ ನಾನು ಕೃತಜ್ಞತೆಯಿಂದ ನಮ್ಮ ಇದಕ್ಕೆ ರೂವಾರಿಯಾಗಿ ಕಾರ್ಯನಿರ್ವಹಿಸ್ತವರು ಅಂದರೆ ಕಲೀಂ ಬಾಷಾ ಅವರು. ಇದಕ್ಕೆಲ್ಲ ನೇತಾರರಾಗಿ ಕಾರ್ಯನಿರ್ವಹಿಸ್ತಿದ್ರು ಅಂದರೆ ನಿಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಮತ್ತು ಈ ಸಭೆಯ ಅಧ್ಯಕ್ಷರಾದಂಥ HK ಕೊಟ್ರಪ್ಪನವರು ನನ್ನ ಭಾಳ ಮಾರ್ಗದರ್ಶಕರು ಹೌದು, ಚಿಂತಕರು ಹೌದು. ಮತ್ತು ನಾನು ಅಮೇರಿಕಾದಲ್ಲಿದ್ದಾಗಲೂ ಕೂಡ ಅನೇಕ ವಿಷಯಗಳನ್ನು ಕನ್ನಡದ ಸಂಘಟನೆಗಳ ಜೊತೆಗೆ ನನ್ನ ಜೊತೆಗೆ ಹಂಚ್ಕೊಳ್ತಿದ್ದಂಥ ಕೊಟ್ರಪ್ಪನವರು ಇವತ್ತು ಅಧ್ಯಕ್ಷತೆಯಲ್ಲಿ ಕಲೀಂ ಬಾಷಾ ಅವರ
ಒಂದು ಈ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಕೊಟ್ರಪ್ಪನವರಿಗೆ ಮತ್ತು ನಿಮಗೆ ನಾನು ವೇಳೆ ಇಲ್ಲದೇ ಇರೋದ್ರಿಂದ ನಾನು ಇನ್ನೊಂದು ಸಾಹಿತ್ಯ ಪರಿಷತ್ನ ಅಡಿಯಲ್ಲಿ ಇಲ್ಲಿನ ತಾಲೂಕು ಘಟಕದ ಅಡಿಯಲ್ಲಿ ಕಲೀಂ ಬಾಷಾ ಅವರಿಗೆ ವಿಶೇಷವಾದ ನುಡಿ ನಮನವನ್ನು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಮಾಧ್ಯಮದ ಸನ್ಮಿತ್ರರಿಗೆ ನಾನು ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ನೀವೆಲ್ಲಾದರೂ ಇರಿ, ನೀವೆಂತಾದರೂ ಇರಿ, ನೀವೆಂದೆಂದಿಗೂ ಕನ್ನಡವಾಗಿರಿ ಅನ್ನುವಂಥ ಕುವೆಂಪುರವರ ಘೋಷವಾಕ್ಯವನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಾಮದೇವಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯ ಸಾಹಿತಿಗಳು ಆಗಿರುವಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರು ಜೆ ಕಲೀಂ ಬಾಷಾ ಸರ್ ಅವರ ವ್ಯಕ್ತಿತ್ವ ಪರಿಚಯವನ್ನು ಕುರಿತು ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಯಾರೂ ಈ ಸಮಾರಂಭವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನ್ನ ಆತ್ಮೀಯ ಸ್ನೇಹಿತರು, ಬಂಡಾಯದ ಸಂಗಾತಿಗಳು ಆಗಿದ್ದಂಥ ಜೆ ಕಲೀಂ ಬಾಷಾ ಅವರು ನಮ್ಮನ್ನು ಅಗಲಿ ಈಗಾಗಲೇ ಒಂದು ವರ್ಷ ಕಳೆದಿದೆ. ಅವರು ಈ ಹೊತ್ತು ನಮ್ಮ ಜೊತೆ ಇರದಿದ್ದರೂ ಕೂಡ ಪುರುಷೋತ್ತಮ ಬಿಳಿಮೇಲೆಯವರು ಹೇಳಿದ ಹಾಗೆ ಅವರು ಬಿಟ್ಟು ಹೋದಂಥ ನೆನಪುಗಳು ನಿಮ್ಮೆಲ್ಲರ ಮಧ್ಯದಲ್ಲಿ, ನಿಮ್ಮೆಲ್ಲರ ಮನದಲ್ಲಿ ಅವು ಸದಾ ಜೀವಂತವಾಗಿರ್ತವೆ ಅನ್ನೋದಕ್ಕೆ ಅವರು ಹೊಂದಿದ್ದ ವ್ಯಕ್ತಿತ್ವ, ಬಹುಶಃ ಆ ಬಗೆಯ ನೆನಪುಗಳನ್ನು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಪರಸ್ಪರ ಬಳಗದ ಸಂಚಾಲಕರು, ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಕೊಟ್ರಪ್ಪನವರೇ, ಕಾರ್ಯಕ್ರಮವನ್ನು ಅತ್ಯಂತ ಆತ್ಮೀಯವಾಗಿ, ಅಭಿಮಾನದಿಂದ, ಅರ್ಥಪೂರ್ಣವಾಗಿ ಉದ್ಘಾಟಿಸಿ ಕಲೀಂ ಬಾಷಾ ಅವರ ಬಗ್ಗೆ, ಅವರ ಒಡನಾಟದ ಬಗ್ಗೆ ಬಹಳ ಮಹತ್ವಪೂರ್ಣವಾದಂಥ ಮಾತನಾಡಿದಂಥ ನನ್ನ ನಿಡಗಲಾದ ಸ್ನೇಹಿತರು, ಬಂಡಾಯ ಸಂಗಾತಿಗಳು, ಸದ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪುರುಷೋತ್ತಮ ಬಿಳಿಮಲೆಯವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹರಿಹರದ ಹಿರಿಯ ಕವಿಗಳು, ಸಂಗಾತಿಗಳು, ಕಲೀಂ ಬಾಷಾ ಅವರ ಆತ್ಮೀಯರಾಗಿದ್ದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾಟಮಠ್ ಅವರೇ, ಹಾಗೆಯೇ ನನ್ನ ವಿದ್ಯಾರ್ಥಿ ಹಾಗೂ ಬಂಡಾಯದ ಸಂಗಾತಿ, ಸದ್ಯ ದಾವಣಗೆರೆ ಜಿಲ್ಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪನವರೇ, ಹೂಗಾರವರೇ, ಆಮೇಲೆ ಹರಿಹರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಅವರೇ, ಇದೆಲ್ಲಕ್ಕೂ ಮೀರಿ ಕಲೀಂ ಬಾಷಾ ಅವರ ಶ್ರೀಮತಿಯಾಗಿರ್ತಕ್ಕಂಥ ಸಾಯಿನಾ ಕೌಶಾರ್ ಅವರೇ, ಸುಪುತ್ರರಾಗಿರ್ತಕ್ಕಂಥ ನಾಜಿಯಾ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಬಾಷಾ ಅವರ ಕುಟುಂಬ ವರ್ಗದವರೇ, ಅಭಿಮಾನಿಗಳೇ, ಬಹುಶಃ ನಮಗೆಲ್ಲರಿಗೂ ಒಂದು ಅಸ್ಮಿತೆ, ಒಂದು ಚರಿತ್ರೆ ಗೊತ್ತಿರುವ ಹಾಗೆ
ಹರಿಹರದ ಪರಂಪರೆ, ವೈಶಿಷ್ಟ್ಯ ಹಾಗೂ ಅಸ್ಮಿತೆ ಅಂದರೆ ಅದು ಸಾಮರಸ್ಯ ಮತ್ತು ಸೌಹಾರ್ದ. ಈ ಸಾಮರಸ್ಯ ಮತ್ತು ಸೌಹಾರ್ದಕ್ಕೆ ಎರಡು ಜೀವಂತವಾಗಿರ್ತಕ್ಕಂಥ ನಿದರ್ಶನಗಳು ಹೇಳಬೇಕಂದ್ರೆ, ಪ್ರಾಚೀನ ಕಾಲದಿಂದಲೂ ಇಲ್ಲಿ ಹರಿಹರರು ಸಾಮರಸ್ಯದಲ್ಲಿ ಪೂಜೆಗೊಳ್ತಾ ಇದ್ದಾರೆ. ಹಾಗೆಯೇ ತುಂಗೆ ಮತ್ತು ಭದ್ರೆ ಒಂದಾಗಿ ಸಾಮರಸ್ಯದಿಂದ ಇಲ್ಲಿ ಯಾವಾಗಲೂ ಜೀವಂತವಾಗಿ ಹರಿತಾ ಇದ್ದಾರೆ. ಇವೆರಡರ ಜೊತೆಗೆ ನಮ್ಮ ಹರಿಹರ ಪ್ರದೇಶದ ಒಂದು ವೈಶಿಷ್ಟ್ಯ, ಒಂದು ಅಸ್ಮಿತೆ ಅಂದರೆ ಬಹುಸಂಸ್ಕೃತಿಯ ಜನರು ಇಲ್ಲಿ ಸಾಮರಸ್ಯದಿಂದ ಬದುಕುತ್ತಿದ್ದಾರೆ ಅನ್ನೋದು ಅದು ಐತಿಹಾಸಿಕವಾದ ಮತ್ತು ವರ್ತಮಾನವಾದ ಸತ್ಯ ಅನ್ನೋದನ್ನು ಬಹುಶಃ ನಮಗೂ ನಿಮಗೆಲ್ಲರಿಗೂ ಕೂಡ ಒಂದು ಅನುಭವ ವೇದ್ಯವಾದಂಥ ಮಾತು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ನಾನು ಹರಿಹರಕ್ಕೆ ಬಂದು ಸುಮಾರು 50 ವರ್ಷ. ಈ ಸುದೀರ್ಘವಾದಂಥ 50 ವರ್ಷಗಳಲ್ಲಿ ಬಹುಶಃ ಯಾವುದೇ ಬಗೆಯ ಮಾನವ ಸಂಘರ್ಷಗಳು ನನ್ನ ಕಣ್ಣುಗಳು ಇವತ್ತಿಗೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಹರಿಹರದ ವೈಶಿಷ್ಟ್ಯ ಮತ್ತು ಹರಿಹರದ ಅಸ್ಮಿತೆ, ಹರಿಹರದ ಚರಿತ್ರೆ. ಅದು ಚರಿತ್ರೆಯನ್ನು ನಾವು ನಿಜವಾದ ಅರ್ಥದಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ಸಾಮರಸ್ಯಕ್ಕೆ ಎಡೆ ಮಾಡಿಕೊಡುತ್ತದೆ ಅನ್ನೋದಕ್ಕೆ ಬಹುಶಃ ನಮ್ಮ ಹರಿಹರ ಒಂದು ಉತ್ತಮವಾದಂಥ ಉದಾಹರಣೆ ಆಗುತ್ತೆ ಅಂಥೇಳಿ ನಾನು ಅಂದುಕೊಂಡಿದ್ದೇನೆ. ಸೈದ್ಧಾಂತಿಕವಾದಂಥ ಸಂಘರ್ಷಗಳು ಬೇರೆ, ಇಲ್ಲಿ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹರಿಹರದಲ್ಲಿ ಇಲ್ಲ ಅಂತಲ್ಲ. ಅನೇಕ ತಾತ್ವಿಕವಾಗಿರ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಅವು ಇರಬೇಕವು. ಇಷ್ಟಪಡ್ತಾ ಇದ್ದಂದರೆ ಇವತ್ತು ಈ ಕಾರ್ಯಕ್ರಮ ಪರಸ್ಪರ ಬಳಗ ಅಂಥೇಳಿ. ಪರಸ್ಪರ ಬಳಗ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಜಾನಪದ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಸಂಗಮ, ಹೀಗೆ ಅನೇಕ ಕನ್ನಡ ಪರ ಹೋರಾಟಗಾರರು, ಇಲ್ಲಿ ಅನೇಕ ಸಂಘಟಕರಿದ್ದಾರೆ. ಇವರೆಲ್ಲರೂ ಸೇರಿ ರಚನೆ ಆಗಿದ್ದೆ, ಎಲ್ಲರೂ ಸೇರಿ ಕೆಲಸ ಮಾಡ್ತಕ್ಕಂಥದ್ದೇ ಪರಸ್ಪರ. ಆ ಒಂದು ಕಾರಣಕ್ಕೋಸ್ಕರ ಹರಿಹರ ಅಂದರೆ ಪರಸ್ಪರ, ಪರಸ್ಪರ ಅಂದರೆ ಹರಿಹರ, ಇವೆರಡೂ ಬೇರೆ ಬೇರೆ ಅಲ್ಲ ಅಂತಕ್ಕಂಥ ಒಂದು ಮನೋಭಾವ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹರಿಹರದಲ್ಲಿ ಈ ಪರಸ್ಪರ ಸಂಘಟನೆಯ ಆಶ್ರಯದಲ್ಲಿ ನಮ್ಮ ಹಿರಿಯ ಕವಿಯಾಗಿದ್ದಂಥ ನಮಗೆಲ್ಲರಿಗೂ ಕೂಡ ತುಂಬ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಸಂಬಂಧಗಳಿಂದ, ಬೇರೆ ಬೇರೆ ಭಾವನೆಗಳಿಂದ ನಮಗೆಲ್ಲರೂ ಚಿರಪರಿಚಿತರಾಗಿರ್ತಕ್ಕಂಥ ಕಲಿ ಭಾಷಾ ಅವರ ಒಂದು ಈ ನೆನಪು ನಮನ ಹಾಗೂ ಅವರಿಗೆ ಪ್ರಿಯವಾಗಿದ್ದಂಥ ಒಂದು ಕವಿಗೋಷ್ಠಿ. ಕಲಿ ಭಾಷಾ ಅವರು ಇಲ್ಲಿ ನಮಗೆಲ್ಲರಿಗೂ ಚಿರಪರಿಚಯ ಆದದ್ದು ಯಾವ ಕಾರಣದಿಂದ ಅಂದರೆ ಅವರು ಹೊಂದಿದಂಥ ಒಂದು ಕಾವ್ಯ ಪ್ರೀತಿ ಇದೆಯಲ್ಲ, ಆ ಕಾವ್ಯ ಪ್ರೀತಿಯ ಮೂಲಕವಾಗಿ ನಮಗೆಲ್ಲರೂ ಕೂಡ ಪರಿಚಿತರಾದವರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಯೋಜನೆಗೊಂಡಂಥ ಈ ಕಾರ್ಯಕ್ರಮದ ಒಂದು ನೆನಪು ಮತ್ತು ಕವಿಗೋಷ್ಠಿಯ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳಬೇಕು ಅಂತಕ್ಕಂಥದ್ದು ನನ್ನ ಮನದಾಳದ ಆಸೆ ಮತ್ತು ಅದು ನನ್ನ ಒಂದು ರೀತಿಯ ಬದ್ಧತೆ ಮತ್ತು ಕರ್ತವ್ಯ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ಈಗಾಗಲೇ ನಾನು ಹೇಳಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಪ್ರಾಸ್ತಾವಿಕ ಮಾತುಗಳಲ್ಲಿ ಮಂಜುನಾಥ ಸ್ವಾಮಿಯವರು, ಉದ್ಘಾಟನಾ ಭಾಷಣದಲ್ಲಿ ಡಾಕ್ಟರ್ ಪುರುಷೋತ್ತಮ ಬೆಳಿಮಲೆ ಅವರು ಅವರ ಬಗ್ಗೆ ಕೆಲವು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಆ ಒಂದು ಮಾತುಗಳನ್ನು ಪುನರುಕ್ತಿ ಮಾಡದೆ ಏನು ಅವರು ಕಲಿ ಭಾಷಾ ಅವರು ವೃತ್ತಿಯಿಂದ ಒಂದು ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ, ಆ ಕೆಲಸವನ್ನು ನಿರ್ವಹಿಸುತ್ತಲೇ ಕನ್ನಡ ಪ್ರೀತಿಯನ್ನು, ಕನ್ನಡ ಅಭಿಮಾನವನ್ನು, ಕನ್ನಡ ಬೋಧನೆಯ ಕ್ರಮವನ್ನು ಅವರು ಯಾವ ರೀತಿಯಾಗಿ ತಮ್ಮ ಕೆಲಸದಲ್ಲಿ ನಿರ್ವಹಿಸ್ತಾ ಇದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಮಂಜುನಾಥ ಸ್ವಾಮಿಯವರು ಅದನ್ನು ನೀಡಿದ್ದಾರೆ. ಅಪ್ಪಟ ಕನ್ನಡ ಅಭಿಮಾನಿ
ಕಲೀಂ ಭಾಷೆ ಅವರು. ಅವರ ಒಂದು ಮಾತೃಭಾಷೆ ಉರ್ದು ಆಗಿದ್ದರೂ ಕೂಡ ಅವರು ಎಂದೂ ಕೂಡ ಉರ್ದುವನ್ನು ಯಾವ ಸಂದರ್ಭದಲ್ಲಿ ಕೂಡ ಮಾತಾಡಿದ್ದನ್ನು ನಾನು ಕೇಳಿಲ್ಲ. ಅವರು ಮಾತಾಡ್ತಕ್ಕಂಥ ಕನ್ನಡ ಎಷ್ಟು ಶುದ್ಧವಾಗಿತ್ತು ಅಂದರೆ ಒಂದೊಂದು ಸಾರಿ ನಮಗೂ ಕೂಡ ಆ ಬಗೆಯ ಶಬ್ದಗಳು ಗೋಚರಿಸ್ತಾ ಇಲ್ಲ. ಅಂಥ ಒಂದು ರೀತಿಯಲ್ಲಿ ಶುದ್ಧವಾದಂಥ ಕನ್ನಡವನ್ನು ಮಾತಾಡ್ತಕ್ಕಂಥ ಕನ್ನಡ ಅಭಿಮಾನಿ ಯಾರು ಕಲೀಂ ಭಾಷೆ ಅವರು ಆಗಿದ್ದರು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಕಲೀಂ ಭಾಷೆ ಅವರು ಅವರ ಕಾವ್ಯ ಮತ್ತು ಕಾವ್ಯ ಕುರಿತು ಅವರ ಹವ್ಯಾಸ ಆಗಿತ್ತು. ಆ ಒಂದು ಕಾವ್ಯ ಕುರಿತು ಮತ್ತು ಕಾವ್ಯವನ್ನು ಬರೀತಕ್ಕಂಥ ಹವ್ಯಾಸದ ಹಿನ್ನೆಲೆಯಲ್ಲಿ ನನ್ನ ಮತ್ತು ಅವರ ನಡುವಿನ ಮಧ್ಯ ಒಂದು ಒಡನಾಟ, ಒಂದು ಸಂಬಂಧ, ಅದು ಯಾವ ಬಗೆಯಿರೋ ಅಂತಕ್ಕಂಥದ್ದು ನೋಡಿಕೊಂಡಾಗ ಈ 1981 ಇಸ್ವಿ 1981 ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಅವತ್ತು ಡಾಕ್ಟರ್ ಹಮಾನಾಯ್ಕರು ಅಧ್ಯಕ್ಷರಾಗಿದ್ದರು. ಅವರು ಒಂದು ಕಾವ್ಯ ಕಮ್ಮಟ ಏರ್ಪಾಡು ಮಾಡಿದರು. ಆ ಕಾವ್ಯ ಕಮ್ಮಟದಲ್ಲಿ ಆಗಿನ ಚಿತ್ರದುರ್ಗ ಜಿಲ್ಲೆಯಿಂದ ನಾನು ಮತ್ತು ಕಲೀಂ ಭಾಷೆ ಅವರು ಆಯ್ಕೆಯಾಗಿ ಸುಮಾರು 15 ದಿನಗಳವರೆಗೆ ಬೆಂಗಳೂರಿನಲ್ಲಿ ಕಾವ್ಯ ಕಮ್ಮಟದಲ್ಲಿ ನಾವು ಭಾಗಿಯಾದಾಗ ನಮ್ಮ ಅವರ ನಡುವಿನ ಸಂಬಂಧ, ನಮ್ಮ ಅವರ ನಡುವಿನ ಮನೋಭಾವ, ಒಂದು ಒಡನಾಟ ಪ್ರಾರಂಭವಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಇಬ್ಬರ ಮಧ್ಯೆ ನಡೆದಂಥ ಒಂದು ಒಡನಾಟ, ಸ್ನೇಹ, ಸಂಬಂಧ, ಸಂವಾದಗಳು ಅದು ಯಾವುದೇ ಬಗೆಯಾಗಿ ಅದು ಮುಂದುವರೆದುಕೊಂಡು ಬಂದದ್ದು ಅದು ಯಾವುದೇ ಕಾಲಕ್ಕೂ ಕೂಡ ಅದು ಸ್ಥಗಿತವಾಗಿರಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ವ್ಯಕ್ತಿ ಸ್ವಭಾವದಿಂದ ನಾನು ಗಮನಿಸಿದಾಗೆ, ನಾವೆಲ್ಲರೂ ಕೂಡ ಗಮನಿಸಿದಾಗೆ, ನಮ್ಮೆಲ್ಲ ಸ್ನೇಹಿತರು ಅವ್ರನ್ನ ಒಡನಾಟದಲ್ಲಿ ನಾವು ಕಂಡುಕೊಂಡ ಹಾಗೆ ಮಹಾ ಸ್ವಾಭಿಮಾನಿ ಅವರು. ಎಷ್ಟು ಸ್ವಾಭಿಮಾನಿ ಅಂದರೆ ಮಾಡ್ತಕ್ಕಂಥ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದನ್ನು ನೇರವಾಗಿ ಅದನ್ನು ಖಂಡಿಸ್ತಕ್ಕಂಥ ನಿಷ್ಠುರಿಯಾಗಿದ್ದರು ಅವರು. ಮತ್ತು ಅಷ್ಟೇ ಸೂಕ್ಷ್ಮ ಮನೋಸ್ಥಿತಿಯಾಗಿದ್ದರು. ಕೂಡಲೇ ಅವರು ಆಡಿದಂಥ ಆ ನಿಷ್ಠುರ ಮಾತುಗಳಿಗೆ ಕ್ಷಮೆಯನ್ನು ಕೂಡ ಅವರು ಕೇಳ್ತಾ ಇದ್ದರು. ಈ ರೀತಿ ಮನೋಭಾವ ಇರ್ತಕ್ಕಂಥದ್ದು ಇದೆಲ್ಲ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಬೇಕು. ಇದ್ರ ಜೊತೆಗೆ ಸ್ವಧರ್ಮ ಪ್ರೀತಿ, ಸ್ವಧರ್ಮ ನಿಷ್ಠೆ ಇತ್ತು. ಸ್ವಧರ್ಮ ನಿಷ್ಠೆ, ಸ್ವಧರ್ಮ ಪ್ರೀತಿಯ ಜೊತೆಗೆ ಅದು ಅಲ್ಲೇ ನಿಲ್ತಿರಲಿಲ್ಲ. ಅದನ್ನು ದಾಟಿ ಪರಧರ್ಮ ಸಹಿಷ್ಣುತೆ ಇತ್ತಲ್ಲ, ಪರಧರ್ಮ ಸಹಿಷ್ಣುತೆ ಅವರ ಬದುಕಿನ ಮತ್ತು ಬರವಣಿಗೆಯ ಒಂದು ಭಾಗ ಆಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವರ ಅನೇಕ ಕಾವ್ಯಗಳಲ್ಲಿ, ಅವರ ಕೃತಿಗಳಲ್ಲಿ ಆ ಬಗೆಯ ಮನೋಭಾವವನ್ನು, ಆ ಬಗೆಯ ಒಂದು ಬದ್ಧತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಆ ಇವೆರಡರ ಸಂಯೋಜನೆ ಏನಿದೆಯಲ್ಲ, ಒಂದು ಸ್ವಧರ್ಮ ಪ್ರೀತಿ ಮತ್ತು ಪರಧರ್ಮ ಸಹಿಷ್ಣುತೆ, ಇವೆರಡರ ಸಂಯೋಜನೆ ಅವರ ಕಾವ್ಯ ಮತ್ತು ಬರವಣಿಗೆಯ ಜೀವಾಳ ಅಂತಕ್ಕಂಥದ್ದನ್ನು ನಾನು ಅವರ ಸನಿಹದ ಸ್ನೇಹಿತನಾಗಿ ಮತ್ತು ಅವರ ಬರವಣಿಗೆಯ ಎಲ್ಲ ಕೃತಿಗಳನ್ನು ಓದುವ ಮೂಲಕವಾಗಿ ನಾನು ಗ್ರಹಿಸಿಕೊಂಡಂಥ ಒಂದು ಸತ್ಯ ಅದು. ಯಾಕೆಂದರೆ ನಮ್ಮ ನಡುವೆ ನಾವೆಲ್ಲರೂ ಬದುಕು ಹಕ್ಕಿದೆಯಲ್ಲ, ನಮ್ಮ ನಡುವೆ ನಾವೆಲ್ಲರೂ ಬದುಕು ಹಕ್ಕಿದೆಯಲ್ಲ, ಅದನ್ನೇ ಗಾಂಧಿಯವರು ಭಾವೈಕ್ಯತೆ ಅಂತ ಕರೆದ್ರಂತೆ. ಆ ಭಾವೈಕ್ಯತೆ ನಮಗೂ ನಿಮಗೂ ಎಲ್ಲರಿಗೂ ಬಹಳ ಮುಖ್ಯ ಅಂಥೇಳಿ ಆ ಭಾವೈಕ್ಯತೆಯಿಂದ, ಆ ಭಾವೈಕ್ಯತೆಯ ನೆಲೆಯಲ್ಲಿಯೇ ಬಹುತೇಕ ಅವರ ಕವನಗಳು ಇಲ್ಲಿ ಅರಳಿವೆ ಅಂತಕ್ಕಂಥದ್ದನ್ನು, ಅವರ ಕವನ ಸಂಕಲನಗಳನ್ನು ಓದಿದಾಗ ನಮಗೆ ಅವರ ಅಂತರಂಗ ಮತ್ತು ಬಹಿರಂಗ, ಅವರ ಕಾವ್ಯದ ಸೃಜನಶೀಲತೆ ಅಂತರಂಗ ಮತ್ತು ಬಹಿರಂಗಗಳು ನಮಗೆ ಇಲ್ಲಿ ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಬರೆದಂಥ ಕೃತಿಗಳು ಎಷ್ಟು ಏನು ಅಂತಕ್ಕಂಥ ಎಲ್ಲ ವಿವರಣೆಯನ್ನು ಕೊಡಲಿಕ್ಕೆ ಹೋದರೆ ತುಂಬ ಸಮಯ ಆಗುತ್ತೆ. ಈಗಾಗಲೇ ಆ್ಯಕ್ಚುಲಿಯಾಗಿ ಈ ಕಾರ್ಯಕ್ರಮ ಜೈ ಕಲೀಂ ಭಾಷೆ ಅವರ ಬದುಕು ಬರಹ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಇತ್ತದು.
ಆದರೆ ಅದಕ್ಕೆ ಸಾಕಷ್ಟು ತಯಾರಿ ಮತ್ತು ಸಮಯ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ಬಗೆಯ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥೇಳಿ ಅವರ ಶ್ರೀಮತಿಯಾಗಿರ್ತಕ್ಕಂಥ ಶಾಯಿನಿ ಅವ್ರ ಜೊತೆ ಮತ್ತು ನಿಮ್ಮೆಲ್ಲ ಸ್ನೇಹಿತರ ಜೊತೆ ಅದನ್ನು ಆಲೋಚನೆ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಅವರ ಬದುಕು ಮತ್ತು ಬರಹವನ್ನು ಕುರಿತಾಗಿರ್ತಕ್ಕಂಥ ಒಂದು ವಿಸ್ತೃತವಾದಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಯೋಜನೆ ಮತ್ತು ಆಲೋಚನೆಯು ಕೂಡ ನಮ್ಮ ಬಳಗಕ್ಕೆ ಮತ್ತು ನಮ್ಮೆಲ್ಲ ಸ್ನೇಹಿತರಿಗೆ ಇದೆ ಮತ್ತು ಅವರ ಕುಟುಂಬದವರಿಗೂ ಕೂಡ ಅವರ ಸುಪುತ್ರರಾಗಿರ್ತಕ್ಕಂಥ ನಾಜಿಯಾ ಕೂಡ ಆ ಬಗೆಯ ಒಂದು ಅಭಿಪ್ರಾಯವನ್ನು ಕೂಡ ಒಳಗೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ವಿಸ್ತೃತವಾಗಿರ್ತಕ್ಕಂಥ ವಿವರವನ್ನು ನೋಡ್ತಕ್ಕಂಥ ಒಂದು ಸದಾವಕಾಶವನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಲೀಂ ಬಾಷಾ ಅವರ ಒಂದು ಕಾವ್ಯ ಕೃಷಿ ಪ್ರಾರಂಭ ಆಗಿದ್ದೇ 1887ನೇ ಇಸ್ವಿಯಲ್ಲಿ ಪ್ರಕಟವಾದಂಥ ಅವರ ಮೊದಲನೇ ಕವನ ಸಂಕಲನ. ಆ ಮೊದಲನೇ ಕವನ ಸಂಕಲನದ ಹೆಸರನ್ನು ನೀವು ಕೇಳಿದರೆ ಬಹಳ ನಿಮಗೆ ಆಶ್ಚರ್ಯವಾಗುತ್ತೆ. ಅವರು ತಮ್ಮ ಶ್ರೀಮತಿಯವರ ಬಗ್ಗೆ ಎಷ್ಟು ಪ್ರೀತಿ ಮತ್ತು ಗೌರವ ಮತ್ತು ಸ್ಫೂರ್ತಿಯನ್ನು ಉಳ್ಳವರಾಗಿದ್ದರು ಅನ್ನೋದಕ್ಕೆ ಶಾಹೀನಾ ಮತ್ತು ಇತರ ಕವಿತೆಗಳು ಅಂಥೇಳಿ ಮೊದಲನೇ ಕವನ ಸಂಕಲನದ ಹೆಸರು ಅದು. ಅಂದರೆ ಅವರ ಶ್ರೀಮತಿಯವರ ಹೆಸರು ಶಾಹೀನಾವನ್ನೇ ನಾವು ಆವಾಗ ಆ ಕವನ ಸಂಕಲನವನ್ನು ಪ್ರಕಟ ಮಾಡುವಾಗ ಚರ್ಚೆ ಮಾಡ್ತಾಯಿದ್ವಿ. ನಾನು ಕೇಳಿದೆ ಅವರಿಗೆ, ಕಲೀಂ ಬಾಷಾ ಅವರಿಗೆ, ಏನು ರೀ ಇದು ಶಾಹೀನಾ ಅಂದರೆ ಏನು ಅನ್ನೋದಕ್ಕೆ ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಅದಕ್ಕೆ ಯಾವ ಶೀರ್ಷಿಕೆ ಕೊಡಬೇಕು ಅನ್ನೋ ಚರ್ಚೆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆ ಶೀರ್ಷಿಕೆಯನ್ನು ಸೂಚಿಸಿದವ ನಾನೇ ಅಂತಕ್ಕಂಥ ಒಂದು ಅಭಿಮಾನ ಈಗ ನನಗೆ ಅದು ಬಹಳ ಮುಖ್ಯ ಅನ್ನಿಸ್ತದೆ. ಅಂದರೆ ಪ್ರಾರಂಭದಲ್ಲಿ ಅವರು ಆ ಕವನ ಸಂಕಲನವನ್ನು ಅರ್ಪಣೆ ಮಾಡಿದ್ದಾರೆ. ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂದರೆ ಅವರ ಶ್ರೀಮತಿಯಾಗಿರ್ತಕ್ಕಂಥ ಶಾಹೀನಾ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ನನ್ನೆಲ್ಲ ಕವನಗಳಿಗೆ, ನನ್ನೆಲ್ಲ ಬರವಣಿಗೆ ಸ್ಫೂರ್ತಿ ಕೊಡ್ತಕ್ಕಂಥವ್ರು ಯಾರು ಅಂದರೆ ನನ್ನ ಶ್ರೀಮತಿ ಶಾಹೀನಾ ಅವರಿಗೆ ಈ ಸಂಕಲನ ಅರ್ಪಣೆ ಅಂತಕ್ಕಂಥ ಮಾತನ್ನು, ಇದು ಮೊದಲೇ ಕವನ ಸಂಕಲನ ಇದು. ಈ ಮೊದಲೇ ಕವನ ಸಂಕಲನದ ಈ ಅರ್ಪಣೆ ಬಹುಶಃ ಅವರ ಮುಂದಿನ ಎಲ್ಲ ಸಂಕಲನಗಳಲ್ಲಿ ಕೂಡ ಅವರ ಸ್ಫೂರ್ತಿ, ಅವರ ಪ್ರೇರಣೆ ಮತ್ತು ಅವರ ಸಹಕಾರ ಇಲ್ಲದೆ ಹೋಗಿದರೆ ಅವರು ಮುಂದಿನ ಕವನ ಸಂಕಲನಗಳನ್ನ ಅವರು ಬರಿತಾ ಇದ್ದಿರಲು ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಈ ಶಾಹೀನಾ ಮತ್ತು ಇತರ ಕವಿತೆಗಳನ್ನು ಓದಿದಾಗ ಅಲ್ಲಿ ಪ್ರಾರಂಭದ ಕವಿತೆಗಳಿಗೆ ಇರ್ತಕ್ಕಂಥ ತೊಡಗುಗಳು, ಆತಂಕಗಳು, ಪುನರುಕ್ತಿಗಳು ಆ ಸಂಕಲನಗಳಲ್ಲಿವೆ. ಅದು ಅಪರಾಧ ಅಂತಕ್ಕಂಥದ್ದು ಏನೂ ಅಲ್ಲ. ಅಲ್ಲಿಯೂ ಕೂಡ ಅವರು ಅನೇಕ ಕವನಗಳಲ್ಲಿ ವ್ಯಕ್ತ ಮಾಡಿದಂಥದ್ದು ಏನು ಅಂತಂದರೆ, ಈ ಭಾವೈಕ್ಯತೆ, ಸೌಹಾರ್ದತೆ ಮತ್ತು ಸಮಾನತೆ, ಈ ಪರಸ್ಪರ ಗುಣ ಅವು ನಮ್ಮೆಲ್ಲರಲ್ಲಿಯೂ ಇರಬೇಕು. ಯಾಕಂದರೆ ನಾವು ಬದುಕ್ತಕ್ಕಂತಹ ನೆಲ, ಈ ನೆಲದಲ್ಲಿ ನಾವು ಈ ಗುಣವನ್ನು ಅಳವಡಿಸ್ಕೊಳ್ಳದೆ ಹೋದರೆ ನಾವು ಬದುಕೋದು ಹೇಗೆ ಅಂತಕ್ಕಂಥ ಒಂದು ಮಾತನ್ನು ಅವರು ಅನೇಕ ಕವನಗಳಲ್ಲಿ, ಯಾಕೆ ಕವನಗಳನ್ನು ಉದಾಹರಣೆ ವಿಶ್ಲೇಷಣೆ ಮಾಡಲಿಕ್ಕೆ ಸಮಯದ ಕೊರತೆಯಿಂದ ಆ ಕೆಲಸಕ್ಕೆ ನಾನು ಹೋಗೋದಿಲ್ಲ. ಇದರ ನಂತರ ಅವರ ಎರಡನೇ ಕವನ ಸಂಕಲನ ಬಹಳ ಅವರಿಗೆ ಹೆಸರು ತಂದುಕೊಟ್ಟಂಥ ಸಂಕಲನ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆ, ಆ ಪ್ರತಿಭೆಯನ್ನು ಅವರು ಅನಾವರಣ ಮಾಡಿದರು. ಅದು ಯಾವುದಂದರೆ ಮನೆಯಲ್ಲಿ ಬೆಳದಿಂಗಳು ಅಂತಕ್ಕಂಥದ್ದು 2001ನೇ ಇಸ್ವಿಯಲ್ಲಿ ಪ್ರಕಟ ಆಯಿತು. ಅದು ಮನೆಯಲ್ಲಿ ಬೆಳದಿಂಗಳು ಅಂತಕ್ಕಂಥದ್ದು ಇದು ಒಂದು ಮಕ್ಕಳ ಸಚಿತ್ರ ಕವನ ಸಂಕಲನ. ಇದು ಈ ಮಕ್ಕಳ ಸಚಿತ್ರ ಕವನ ಸಂಕಲನ ಇದು ಎಷ್ಟು ಅವರಿಗೆ ಖ್ಯಾತಿಯನ್ನು, ಪ್ರಸಿದ್ಧಿಯನ್ನು ಮತ್ತು ಅವರಿಗೆ ಇಡೀ ಕರ್ನಾಟಕದಾದ್ಯಂತ ಅವರಿಗೆ ಒಂದು ಹೆಸರು ತಂದುಕೊಟ್ಟಂಥ ಸಂಕಲನ ಯಾವುದಂದರೆ ಮನೆಯಲ್ಲಿ ಬೆಳದಿಂಗಳು. ಅಂದರೆ ಯಾಕಂದರೆ ಮಕ್ಕಳ ಸಾಹಿತ್ಯವನ್ನು, ಮಕ್ಕಳ ಕವನಗಳನ್ನು ಬರೆಯೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಗೊತ್ತಿದೆ. ಮಕ್ಕಳಿಗಾಗಿ ಬರೆಯೋದಂದರೆ ನಾಳಿನ ಜಗತ್ತಿಗಾಗಿ ಬರೆಯೋದು. ಆ ಕಾರಣಕ್ಕೋಸ್ಕರ ನಾಳಿನ ಜಗತ್ತು ಅವರಿಗೆ ಭಾಳ ಮುಖ್ಯವಾಗಿತ್ತು. ಅದು ಹೀಗಾಗಿ ಆ ಮಕ್ಕಳ ಕವನ ಸಂಕಲನ, ಸಚಿತ್ರವಾಗಿರ್ತಕ್ಕಂಥ ಮಕ್ಕಳ ಸಂಕಲನ ಬರೆದು ನೋಡಿಕೊಂಡಾಗ ನಾಡಿನ ಅನೇಕ ಮಕ್ಕಳ ಸಾಹಿತಿಗಳು ಅದನ್ನು ಮೆಚ್ಚಿಕೊಂಡು ಅವರಿಗೆ ಶ್ಲಾಘನೆ ಮಾಡಿದಂಥದ್ದ ಸಂಗತಿಯನ್ನು ನಾವು ಓದ್ತಾ ಇದ್ದೇವೆ. ಅಂದರೆ ಈ ರೀತಿಯಾಗಿ ಅವರ ಕಾವ್ಯ ಕೃಷಿ ಹೇಗೆ ಅವ್ರ ಮಕ್ಕಳು ಶಿಫ್ಟ್ ಆಯಿತು ಅಂತಕ್ಕಂಥದ್ದು, ಬಂಡಾಯ ಮನೋಧರ್ಮದ ಕಲೀಂ ಬಾಷಾ ಅವರ ಒಂದು ಮನೋಭಾವ, ಮಕ್ಕಳ ಜೊತೆಗಿನ ಒಡನಾಟ, ಸಹವಾಸ, ಯಾಕಂದರೆ ಮಕ್ಕಳ ಜೊತೆ ಎದ್ದು ಕಲಿಸ್ತಕ್ಕಂಥದ್ದು, ಆ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ರೀತಿ ಮಕ್ಕಳ ಕವನವನ್ನು ಬರೀತಕ್ಕಂಥದ್ದು ಆಯಿತು ಅನ್ನೋದು ನೋಡಿಕೊಂಡಾಗ ಆ ಮನೆಯಲ್ಲಿ ಬೆಳದಿಂಗಳು ಅಂತಕ್ಕಂಥದ್ದನ್ನು ಆ ಸಂಕಲನ ಅಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳನ್ನ ಇಟ್ಟುಕೊಂಡು ದೀರ್ಘವಾದಂಥ ಪದ್ಯಗಳು ಅಲ್ಲಿವೆ. ಆ ಪದ್ಯಗಳಿಂದ ತಾವೆಲ್ಲರೂ ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಾದ ಮೇಲೆ ಕಲೀಂ ಬಾಷಾ ಅವ್ರನ್ನ ಕಾಡಿಸಿದ್ದು, ಪೀಡಿಸಿದ್ದು ಮತ್ತು ನೋಯಿಸಿದ್ದು ಯಾವ ಘಟನೆ ಅಂತಂದರೆ ನಮಗೂ ನಿಮಗೆಲ್ಲರಿಗೂ ಗೊತ್ತಿದೆ.
ಗುಜರಾತ್ನಲ್ಲಿ ನಡೆದಂಥ ಗೋಧ್ರಾ ಘಟನೆ. ಆ ಗೋಧ್ರಾ ಘಟನೆಯ ಎಲ್ಲ ವಿವರಗಳನ್ನು ಕಲೀಂ ಬಾಷಾ ಅವರು ದೂರದರ್ಶನ ಮಾಧ್ಯಮಗಳಲ್ಲಿ ನೋಡುವ ಮೂಲಕ, ಆ ದೂರದರ್ಶನ ಮತ್ತು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಚಿತ್ರಗಳು, ಭಾವನೆಗಳು, ವಿವರಣೆಗಳು ನೋಡುವ ಮೂಲಕ ಅವರು ಎಷ್ಟು ಒದ್ದಾಡಿ ನೊಂದುಕೊಂಡು ನೋವನ್ನು ಹೊಂದಿ, ಏನಿದು ಈ ದೇಶದಲ್ಲಿ ಈ ಒಂದು ಘಟನೆ ಯಾಕೆ ಆಗ್ತಾಯಿದೆ, ಗಾಂಧಿ ಹುಟ್ಟಿದಂಥ ನಾಡಿನಲ್ಲಿ ಹಿಂಸೆಯನ್ನು ಬೋಧಿಸಿದಂಥ, ಅಹಿಂಸೆಯನ್ನು ಬೋಧಿಸ್ತಕ್ಕಂಥ ಗಾಂಧೀಜಿಯ ನಾಡಿನಲ್ಲಿ ಅಹಿಂಸೆಯ ತಾಂಡವ ಆಡ್ತಿದ್ದಿಲ್ಲ ಅಂತಕ್ಕಂಥ ಆ ನೋವಿನ ಮೂಲಕವಾಗಿ ಅವರು ಗುಜರಾತ್ನಲ್ಲಿ ಗಾಂಧಿ ಆತ್ಮ ಅಂತಕ್ಕಂಥ ಬಹಳ ಮುಖ್ಯವಾದಂಥ ಒಂದು ಸಂಕಲನ ಅದು. ಆ ಸಂಕಲನದಲ್ಲಿ ಏನು ಗುಜರಾತ್ನಲ್ಲಿ ಗಾಂಧಿ ಆತ್ಮ ಅಂತಕ್ಕಂಥ ಒಂದು ಏನಿದೆಯಲ್ಲ ಅದು ಬಹಳ ವಿಶಿಷ್ಟವಾಗಿದ್ದು. ಒಂದು ಪ್ರದೇಶದಲ್ಲಿ ಒಂದು ಘಟನೆಯನ್ನು ಆಧರಿಸಿ ಬರೆದಂಥ ಒಂದು ಕವನ ಸಂಕಲನ ಯಾವುದಾದ್ರಿಂದ ಅದು ಗುಜರಾತ್ನಲ್ಲಿ ಗಾಂಧಿ ಆತ್ಮ. ಬಹುಶಃ ಇದೇ ಬಗೆಯ ಒಂದು ಪ್ರಯತ್ನವನ್ನು ನಮ್ಮ ಚಂದ್ರಶೇಖರ್ ಪಾಟೀಲರು ಏನು ತುರ್ತು ಪರಿಸ್ಥಿತಿ ಬರುತ್ತಲ್ಲ, ಆ ತುರ್ತು ಪರಿಸ್ಥಿತಿಯ ಸನ್ನಿವೇಶಗಳನ್ನು, ಗಂಭೀರತೆಗಳನ್ನು, ಅನಾಹುತಗಳನ್ನು ಆಧರಿಸಿ ಓ ನನ್ನ ದೇಶ ಬಾಂಧವರೇ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಬರೆದದ್ದು ಬಿಟ್ಟರೆ, ಬಹುಶಃ ಈ ಗುಜರಾತಿನ ಗಾಂಧಿ ಆತ್ಮ ಅದು ಎರಡನೇ ಕೃತಿ ಅಂಥೇಳಿ ನಾನು ಅಧ್ಯಯನದ ಮೂಲಕವಾಗಿ ಗಮನಿಸಿದಂಥ ಮಾತು. ಅದು ಕೂಡ ಬಹಳ ಅಲ್ಲಿ ಒಂದು ರೀತಿ ಎಲ್ಲ ಕವನಗಳು ಅಲ್ಲಿನ ನೋವು, ಸಂಕಟ, ಅವಮಾನ, ಅಲ್ಲಿನ ಹಿಂಸೆ, ಅಲ್ಲಿನ ತಾರತಮ್ಯ ಎಲ್ಲವನ್ನು ಒಳಗೊಂಡದ್ದು ಕೂಡ ಒಂದು ಕಾವ್ಯ ರಚನೆಯಲ್ಲಿ ಏಕತಾನತೆ ಇರ್ಬೋದಿಲ್ಲ ಅಂತಲ್ಲ, ಆದರೆ ಏಕತಾನತೆ ಅಲ್ಲಿ ಮುಖ್ಯ ಆಗೋದಿಲ್ಲ. ಅದರ ಒಳಗೆ ಹಿಂದೆ ಇರತಕ್ಕಂಥ ಒಂದು ಆಶಯ ಏನಿದೆಯಲ್ಲ, ಆಶಯ ಬಹಳ ಮುಖ್ಯ. ಆ ಆಶಯ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿ ಗಾಂಧಿ ಆತ್ಮ ಬಹಳ ಅವರಿಗೆ ಒಂದು ಉತ್ತಮವಾದಂಥ ರಚನೆ, ಉತ್ತಮವಾದಂಥ ಒಂದು ಕವನ ಸಂಕಲನ ಆಗಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಆ ಸಂಕಲನದ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತಾ, ಇನ್ನು 2014ನೇ ಇಸ್ವಿಯಲ್ಲಿ ಸುಮಾರು ಒಂದು 10 ವರ್ಷಗಳ ನಂತರ ಅವರಿಗೆ ಮತ್ತೊಂದು ಕವನ ಸಂಕಲನ ಕಾಡ್ತಾವ ಮನದಾಗ ಅಂತಕ್ಕಂಥ. ಕಾಡ್ತಾವ ಮನದಾಗ ಈ ಸಂಕಲನವನ್ನು ಪ್ರಕಟ ಮಾಡುವಾಗ ಅವರು ಅನೇಕ ಸಾರಿ ಜೊತೆ ಸಂಪರ್ಕ ಮಾಡಿಕೊಂಡಾಗ, ಇಲ್ಲ ಪಾಟೀಲ್ ಇದಕ್ಕೆ ನೀವೇ ಮುನ್ನುಡಿ ಬರೀಬೇಕು ಅಂತ ತಿಳ್ಕೊಂಡು ನನ್ನ ಕಡೆಯಿಂದಲೇ ಅದಕ್ಕೆ ಮುನ್ನುಡಿಯನ್ನು ಬರೆಸಿದ್ದಾರೆ. ಆ ಮುನ್ನುಡಿಯಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಆ ಸಂಕಲನದಲ್ಲಿ ನಾನು ಹೇಳಿದ್ದೇನೆ. ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಂದರೆ ಒಂದು ರೀತಿ ಗುಜರಾತ್ನಲ್ಲಿ ಗಾಂಧಿ ಆತ್ಮನ ಮುಂದುವರಿಕೆಯ ಭಾಗವಾಗಿ ಆ ಕಾಡ್ತಾವ ಮನದಾಗ ಸಂಕಲನ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಹೀಗಾಗಿ ಏನು 4 ಕವನ ಸಂಕಲನಗಳಿವೆಲ್ಲ, ಆ 4 ಕವನ ಸಂಕಲನಗಳು ಬಹಳ ಒಂದು ರೀತಿ ಏನಪ್ಪ ಅಂತಂದರೆ ಈ ನಮ್ಮ ಮಧ್ಯ ನಾವೆಲ್ಲರೂ ನಲುಗ್ತಕ್ಕಂಥ ಏನು ಒಂದು ಈ ಒಂದು ತಾರತಮ್ಯ ನೀತಿ ಇದೆಯಲ್ಲ, ಆ ತಾರತಮ್ಯ ನೀತಿಯನ್ನು ಕುರಿತು ಆ 4 ಸಂಕಲನಗಳಲ್ಲಿ ಅವರು ಹಂಚಿಕೊಂಡಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದರ ಮಧ್ಯದಲ್ಲಿ ಅವರ ಒಂದು ಹೊಸ ಪ್ರಯತ್ನ ಪ್ರಾರಂಭ ಆಯಿತು. ಅವರು ಮತ್ತೊಂದು ಪ್ರಯತ್ನ ಮಾಡಿದರು. ನಾನು ಆಗಲೇ ಹೇಳಿದಾಗೆ ಸ್ವಧರ್ಮ ಪ್ರೀತಿ ಅಂತಕ್ಕಂಥದ್ದು. ಸ್ವಧರ್ಮ ಪ್ರೀತಿ ಅನ್ನೋದು ಅದು ವ್ಯಾಮೋಹ ಆಗಬಾರ್ದು. ಅದು ಒಂದು ತಾತ್ವಿಕವಾಗಿರ್ತಕ್ಕಂಥ ನಮಗೆ ಮಾರ್ಗದರ್ಶಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕುರಾನಿನಲ್ಲಿರ್ತಕ್ಕಂಥ ಏನು ಸೂಕ್ತಿಗಳಿವೆಯಲ್ಲ, ಆ ಸೂಕ್ತಿಗಳನ್ನು ಕನ್ನಡ ಬಲ್ಲಂಥ ಮುಸ್ಲಿಮರಿಗೆ ಓದಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಕೆಲವು ಸೂಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಏನು ಅಂತಂದರೆ ಪವಿತ್ರವಾದ ಕುರಾನ್ನ ಆಯ್ದ ಸೂಕ್ತಿಗಳು ಅಂಥೇಳಿ ಒಂದು ಸೂಕ್ತಿಯನ್ನು ಪ್ರಕಟ ಮಾಡಿದರು. ಆ ಸೂಕ್ತಿಗಳನ್ನು ಪ್ರಕಟ ಮಾಡುವ ಹೊತ್ತಲ್ಲೇ ಅವರು ಮೇಲಿನ ಮೇಲೆ ನಾವು ಮಾತಾಡ್ತಾ ಇದ್ವಿ. ಅವರ ಏನೋ ಅದು ಇರ್ತಕ್ಕಂಥ ಉರ್ದು ಅಥವಾ ಪಾರ್ಸಿ ಭಾಷೆ ಅಂತೆಲ್ಲ ಆ ಮೂಲಕದಿಂದ ಕನ್ನಡಕ್ಕೆ ತರುವಾಗ ಅವರ ಈ ಅನುವಾದ ರೀತಿಯನ್ನು ನಾನು ಗಮನಿಸ್ತಾ ಇದ್ದೆ. ಆ ಹೊತ್ತಿನಲ್ಲಿ ನಾನು ಅವ್ರಿಗೊಂದು ಸೂಚನೆ ಕೊಟ್ಟೆ. ಅವರಿಗೆ ಕಲೀಂ ಬಾಷಾ ಅವರೇ, ನೀವು ಅನುವಾದ ಮಾಡ್ತಕ್ಕಂಥೆಲ್ಲ ಈ ಕೆಲವು ಮಹತ್ವಪೂರ್ಣವಾಗಿರ್ತಕ್ಕಂಥ ಉರ್ದು ಗ್ರಂಥಗಳನ್ನು, ಹಿಂದಿ ಗ್ರಂಥಗಳನ್ನು ಯಾಕೆ ಕನ್ನಡಕ್ಕೆ ಅನುವಾದ ಮಾಡಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಾಗ ಆ ಸೂಚನೆ ಹಿಡ್ಕೊಂಡು ಅವರು ಮುಂದೆ ಬಹಳ ಮಹತ್ವವಾಗಿರ್ತಕ್ಕಂಥ 2 ಗ್ರಂಥಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಭಾಳ ಮಹತ್ವವಾದಂಥ ಗ್ರಂಥಗಳು. ಏನು ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಏನು ಅವತ್ತಿನ ಒಂದು ಹೋರಾಟದ ಕನಸಿತ್ತಲ್ಲ, ಆ ಕನಸು ಸ್ವಾತಂತ್ರ್ಯವನ್ನು ಪಡೀಬೇಕು. ಆ ಸ್ವಾತಂತ್ರ್ಯ ಅದು ಬೇರೆ ಕೇವಲ ಸ್ವಾತಂತ್ರ್ಯ ಆಗಿರಬಾರ್ದು, ಅದು ಸಮಾನತೆಯನ್ನು ಒಳಗೊಂಡಂಥ ಸ್ವಾತಂತ್ರ್ಯ ಆಗಿರಬೇಕು ಅಂತಕ್ಕಂಥ ಅವರ ಒಂದು ದೃಷ್ಟಿಕೋನ. ಆ ದೃಷ್ಟಿಕೋನವನ್ನು ಅಳಿಸ್ಕೊಂಡಂಥ 2 ತರುಣರು, 2 ಯುವಕರು, ಕೇವಲ 27-28 ವರ್ಷದ ಯುವಕರು ಆ ಚಳುವಳಿಯಲ್ಲಿ ಭಾಗಿಯಾಗಿ ಆ ಸ್ವಾತಂತ್ರ್ಯವನ್ನು ಪಡೀತಕ್ಕಂಥ, ಸಮಾನತೆಯನ್ನು ನಿರೂಪಣೆ ಮಾಡ್ತಕ್ಕಂಥ, ಆದರ್ಶವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ 2 ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಯಾರು ಅಂತಂದರೆ, ಒಂದು
ಈ ಅಶ್ಫಾಕುಲ್ಲಾ ಖಾನ್ ಅಂತಕ್ಕಂಥ ಒಬ್ಬ ಹೋರಾಟಗಾರ, ಇನ್ನೊಬ್ಬರು ಕ್ರಾಂತಿಕಾರಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಕ್ಕಂಥ ಹೋರಾಟಗಾರ. ಇಬ್ಬರ ಹಿನ್ನೆಲೆಯಲ್ಲಿರ್ತಕ್ಕಂಥ ಆತ್ಮಚರಿತ್ರೆಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಅನುವಾದಗಳು ಎಷ್ಟು ಉತ್ಕೃಷ್ಟವಾಗಿವೆ ಅಂದರೆ, ಮೂಲ ಗ್ರಂಥವನ್ನು ಓದದೆ ನಾವು ಈ ಗ್ರಂಥಗಳನ್ನು ಓದಿದರೆ ಅವು ಸ್ವತಂತ್ರ ಕೃತಿಗಳನ್ನಷ್ಟು ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಅನುವಾದವನ್ನು ಅವರು ಮಾಡಿದ್ದಾರೆ. ಆವಾಗ ಅವರು ಬಂದು, ಪಾಟೀಲ್ ನೀವು ಒಂದು ಸೂಚನೆ ಕೊಟ್ಟಿದ್ದು ಬಹಳ ಉತ್ತಮ ಆಯಿತು ಅಂತಕ್ಕಂಥ ಒಂದು ಮಾತನ್ನು ಬಹಳ ಕೃತಜ್ಞತಾಪೂರ್ವಕವಾಗಿ ಹೇಳಿದ ಮಾತುಗಳು ಇವತ್ತಿಗೂ ಕೂಡ ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಇಬ್ಬರು ತರುಣ ಹೋರಾಟಗಾರ ಅಲ್ಲ, ಇವರು ಕೇವಲ ಹೋರಾಟಗಾರರಾಗಿದ್ದರೆ ಅಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಜೊತೆಗೆ ಇವರು ಕವಿಗಳು ಆಗಿದ್ದರು. ಇಬ್ಬರು ಅಶ್ಫಾಕುಲ್ಲಾ ಖಾನ್ ಮತ್ತು ಬಿಸ್ಮಿಲ್ಲಾ ಪ್ರಸಾದ್ ಇವರಿಬ್ಬರು ಕವಿಗಳಾಗಿದ್ದರು. ಆ ಕಾಲದ, ಆ ಸಂದರ್ಭದ, ಆ ವಾತಾವರಣದ ಅನೇಕ ರಚನೆಗಳನ್ನು, ಸನ್ನಿವೇಶಗಳನ್ನು ತಮ್ಮ ಕವಿ ಹೃದಯದಿಂದ ಅವರು ರಚನೆ ಮಾಡಿದ್ದರು. ಆ ಕವನಗಳನ್ನು ಕೂಡ ಈ ಗ್ರಂಥದಲ್ಲಿ ಕಲೀಂ ಬಾಷಾ ಅವರು ಬಹಳ ಅರ್ಥಪೂರ್ಣವಾಗಿ ಅನುವಾದ ಮಾಡಿದ್ದಾರೆ. ಅವು ಸ್ವತಂತ್ರ ಕಾವ್ಯ ಅನ್ನೋಷ್ಟು ಮಟ್ಟಿಗೆ ಆಗಿವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾವು ನೋಡಿಕೊಂಡಾಗ, ಕೊನೆಗೆ ಇಬ್ಬರು ತರುಣರು 1927 ಡಿಸೆಂಬರ್ 17ರಂದು ಗಲ್ಲಿಗೆ ಏಕಕಾಲಕ್ಕೆ ಒಂದೇ ದಿನ ಇಬ್ಬರು ಸ್ನೇಹಿತರು ಗಲ್ಲಿಗೆ ಇರ್ತಾರೆ. ಇದು ಎಷ್ಟು ಕಾಕ್ತಾಳಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಸ್ನೇಹಿತರಾಗಿರ್ತಕ್ಕಂಥ ಕಲೀಂ ಬಾಷಾ ಅವರು ಅಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು. ಇದು ಯಾಕಂದರೆ ನಾನು ವ್ಯಕ್ತಿ ಬಗ್ಗೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಕಲೀಂ ಬಾಷಾ ಅವ್ರ ವ್ಯಕ್ತಿ ಏನಂದರೆ, ವೃತ್ತಿಯಿಂದ ಅವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ, ಆದರೆ ವ್ಯಕ್ತಿತ್ವ ಅದೆಲ್ಲ, ಆ ವ್ಯಕ್ತಿತ್ವ ಏನಿದೆಲ್ಲ, ಅವರ ಆಸಕ್ತಿ, ಅವರ ಹವ್ಯಾಸ, ಅವರ ಸಾಹಿತ್ಯ ಕೃಷಿನ ಹಿನ್ನೆಲೆಯಲ್ಲಿ ರೂಪಿಸಿಕೊಂಡಂಥ ವ್ಯಕ್ತಿತ್ವ ಇದೆಲ್ಲ, ಆ ವ್ಯಕ್ತಿತ್ವ ಏನಿದೆಲ್ಲ ಅಂದ ಆ ಕಲೀಂ ಬಾಷಾ ಅವರ ವ್ಯಕ್ತಿತ್ವ ಆವಾಗ ನಾನು ಈ ಬಗೆಯ ನಾನು ಆಗಲೇ ಹೇಳಿದಾಗ ಒಂದು ರೀತಿಯ ಅವರ ವ್ಯಕ್ತಿತ್ವ ಏನಪ್ಪ ಅಂತಂದರೆ, ಯಾರನ್ನೂ ಬಿಟ್ಟುಕೊಡದ, ಯಾರನ್ನೂ ದ್ವೇಷಿಸದ ಒಂದು ವ್ಯಕ್ತಿತ್ವ ಆ ಕಲೀಂ ಬಾಷಾ ಅವರ ವ್ಯಕ್ತಿತ್ವ ಆಗಿತ್ತು ಅನ್ನೋದಕ್ಕೆ ನಾನು ಹೇಳುವ ಮಾತೆಲ್ಲ ಅವರ ಕೃತಿಗಳೇ, ಅವರ ಕಾವ್ಯಗಳೇ, ಅವರ ರಚನೆಗಳೇ ಹೇಳ್ತಾ ಇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಕಲೀಂ ಬಾಷಾ ಅವರಿಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ಮೇಲಿನ ಮೇಲೆ ಹೇಳ್ಕೊಳ್ತಕ್ಕಂಥ ಅವರು ಒಂದು ರಚನೆಯಲ್ಲಿ ಒಂದು ಮಾತು ಹೇಳ್ಕೊಂಡಿದ್ದಾರೆ. ಏನು ಅಂದರೆ, ಕಾವ್ಯ ರಚನೆಯಲ್ಲಿ ನಾನು ಯಾವಾಗಲೂ ಅತೃಪ್ತ. ಅವರಿಗೆ ಕಾವ್ಯ ರಚನೆ ಪರಿಪೂರ್ಣ ಆಗಿತ್ತು, ಅವ್ರಿಗೆ ಪರಿಪಕ್ವವಾಗಿತ್ತು, ಪರಿಶುದ್ಧವಾಗಿತ್ತು ಅನ್ನೋ ಭಾವನೆಯಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಾವ್ಯ ರಚನೆಯಲ್ಲಿ ನಾನು ಯಾವಾಗಲೂ ಅತೃಪ್ತ. ಹೇಳೋ ಮೂಲಕ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಾನು ಯಾರ ಕಾರ್ಬನ್ ಕಾಪಿಯೂ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಇದು ಬಹಳ ಒಂದು ಮಾತು. ನಾನು ಯಾರ ಕಾರ್ಬನ್ ಕಾಪಿ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ನಾನೇ ಆಗಬೇಕೆಂಬುದು ನನ್ನ ಆಸೆ. ಅವ್ರ ಆಸೆ ಏನಾಗಿತ್ತು ಅಂದರೆ, ನಾನೇ ಆಗಬೇಕು ಅಂತಕ್ಕಂಥ ಒಂದು ಏನು ಆಸೆ ಇತ್ತಲ್ಲ, ಆ ಆಸೆಯನ್ನು ಬಹುಶಃ ಅವರು ತಮ್ಮ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ರಚನೆಗೊಂಡಂಥ ಈ ಕಾವ್ಯ ಸಾಹಿತ್ಯ ಕೃಷಿಗಳೇನಿವೆಲ್ಲ, ಆ ಕೃಷಿಗಳು ಅವರ ವ್ಯಕ್ತಿತ್ವವನ್ನು ಅನಾವರಣ ಮಾಡ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವೆಲ್ಲವುಗಳ ಜೊತೆಗೆ ನೋಡಿ, ಅವರಲ್ಲಿ ಎಂಥ ಒಂದು ಸಾಕ್ಷಿ ಪ್ರಜ್ಞೆ ಇತ್ತು ಅನ್ನೋದಕ್ಕೆ ಒಂದು ಏನೋ ಮನುಷ್ಯನಿಗೆ ನನ್ನನ್ನು ನಿಮ್ಮೆಲ್ಲರನ್ನ ಹಿಡ್ಕೊಂಡು ಒಂದು ಗಿಲ್ಟಿ ಕಾನ್ಸಿಯಸ್, ನನ್ನ ಬರವಣಿಗೆಯಲ್ಲೇ ಮತ್ತೊಬ್ಬರಿಗೆ ನೋವು ಆಗುತ್ತೆ ಏನೋ ಅನ್ನೋ ಒಂದು ರೀತಿ ಇರ್ತಲ್ಲ, ಆ ರೀತಿಯನ್ನು ಅವರು ಅರ್ಥ ಮಾಡಿಕೊಂಡಿದ್ರು. ಆ ಅರ್ಥ ಮಾಡಿಕೊಂಡಂತ ಹಿಂದೆಯಲ್ಲೇ ಅವರು ಒಂದು ಮಾತು ಹೇಳ್ತಾರೆ. ಆ ಮಾತು ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನನ್ನ ಬರಹ ಯಾವುದೋ ಜನ ಸಮುದಾಯಕ್ಕೆ ನೋವಾಗದ ರೀತಿಯಲ್ಲಿ, ಯಾವುದೇ ಜನ ಸಮುದಾಯಕ್ಕೆ ನೋವಾಗದ ರೀತಿಯಲ್ಲಿ ನನ್ನೆಲ್ಲ ರಚನೆಗಳನ್ನು ಎಚ್ಚರ ವಹಿಸಲು ಪ್ರಯತ್ನ ಪಟ್ಟಿದ್ದೇನೆ. ಭಾಳ ಇದು ದೊಡ್ಡ ಮಾತಿದೆ. ನಾನು ಕವಿಯಾಗಿದ್ದೇನೆ ಅಂತ ತಿಳ್ಕೊಂಡು ನನ್ನದೇ ಅಹಮಿಕೆಯಲ್ಲಿ, ನನ್ನದೇ ಶ್ರೇಷ್ಠತೆಯಲ್ಲಿ ನಾನು ಇರೋದು ಏನಲ್ಲ. ಆದರೆ ನನ್ನ ಬರವಣಿಗೆ, ಅದು ನನ್ನ ಆತೃಪ್ತಿಗೆ, ನನ್ನ ಬರವಣಿಗೆ ನನ್ನ ಅಭಿವ್ಯಕ್ತಿಗೆ ಇರ್ಬೋದು. ಆದರೆ ನನ್ನ ಬರವಣಿಗೆ, ನನ್ನ ಅಭಿವ್ಯಕ್ತಿ ಮತ್ತೊಬ್ಬರಿಗೆ ಅದು ನೋವಾಗದ ರೀತಿಯಲ್ಲಿ ನಾನು ಬಹಳ ತುಂಬ ಎಚ್ಚರ ವಹಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಏನು ಹೇಳಿಲ್ಲ, ಅದು ಅವರ ವ್ಯಕ್ತಿತ್ವದ ಮತ್ತೊಂದು, ಅವರ ಸ್ವಭಾವದ ಮತ್ತೊಂದು ಗುಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ಕಲೀಂ ಬಾಷಾ ಮತ್ತು ಅವರ ಮಧ್ಯ ಅನೇಕ ಅಲ್ಲಿ ಅವರು ನಮ್ಮನ್ನು ಅನೇಕ ಸಾರಿ ಕಾಡಿಸಿದ್ದಾರೆ, ಪೀಡಿಸಿದ್ದಾರೆ, ಛೇಡಿಸಿದ್ದಾರೆ. ಬಹುಶಃ ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿ ನಮ್ಮ ಭಿಕ್ಷಾವತಿ ಮಠರವರು, ನಮ್ಮ ಕೊಟ್ರಪ್ಪನವರು, ನಮ್ಮ ನಿಜಗುಣವರು, ನಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಿ ಕಾಡಿಸ್ತಾ ಇದ್ದರು, ಎಲ್ಲಿ ಪೀಡಿಸ್ತಾ ಇದ್ರು, ಎಲ್ಲಿ ಛೇಡಿಸ್ತಾ ಇದ್ದರು, ಎಲ್ಲಿ ಅಸಮಾಧಾನಗೊಳ್ತಾ ಇದ್ದರು,
ಇವೆಲ್ಲವೂ ಒಂದು ಮನುಷ್ಯ ಸಹಜವಾಗಿರ್ತಕ್ಕಂಥ ಒಂದು ಸಂಘಟನೆ, ಒಂದು ಕಾರ್ಯಕ್ರಮ ರೂಪಿತವಾಗಿಂದ ಆಗ್ತಕ್ಕಂಥ ಸಹಜ ಅನ್ನೋ ರೀತಿ ಇದ್ದರೂ ಕೂಡ ಅವ್ರು ನೆಕ್ಸ್ಟ್ ತಕ್ಷಣವೇ ಆ ಕನ್ಫ್ಯೂಸ್ ಆಗಿ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಅದಕ್ಕೆ ತಮ್ಮ ಮೂಲ ಗುಣವನ್ನು ತೋರಿಸ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಅನೇಕ ಸ್ನೇಹಿತರು ಇಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಹೀಗಾಗಿ ಅವರ ಅನೇಕ ವಿಚಾರಗಳನ್ನು ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಸಮಯದ ಅಭಾವ ಇರೋದ್ರಿಂದ ಅವೆಲ್ಲ ವಿಚಾರಗಳನ್ನು ಮುಂದಿನ ಒಂದು ದಿನಮಾನಗಳಲ್ಲಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಸಂಘಟನೆಯವರು ಮಾಡ್ತಾರೆ ಅಂತಕ್ಕಂಥ ಮಾತು. ಈ ಕಾರ್ಯಕ್ರಮ ನಡೆಯುವಾಗ ಏನು ಕಲೀಂ ಬಾಷಾ ಅವರ ಕುಟುಂಬದವರು, ಅವರ ಮಗನಾಗಿರ್ತಕ್ಕಂಥ ಆಶೀಫ್ ಅವರು ಬಹಳ ಆಸಕ್ತಿ, ಬಹಳ ಅಭಿಮಾನದಿಂದ ಸರ್ ಈ ಕೆಲಸ ಆಗಲೇಬೇಕು ಅಂತಕೊಂಡು ನಾಜಿಯಾ ಅವರು ಆಗಲೇ ಅವರ ಶ್ರೀಮತಿಯವರು ಎಲ್ಲದಕ್ಕೂ ಸಹಕಾರ ಮಾಡಿದ್ದಾರೆ. ಭಾಳ ಅಂದರೆ ಒಂದು ರೀತಿ ಏನಪ್ಪ ಅಂದರೆ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆಯೂ ಕೂಡ ಅವರ ಬಿಟ್ಟು ಹೋದಂಥ ಈ ನೆನಪುಗಳು, ಅವರು ಬಿಟ್ಟು ಹೋದಂಥ ಕೃಷಿ ಇದೆಲ್ಲ, ಆ ಕೃಷಿಯನ್ನು ಗೌರವಿಸಬೇಕು, ಆ ಕೃಷಿ ನಾಲ್ಕು ಜನ ತಲುಪಬೇಕು ಅಂತಕ್ಕಂಥ ಅವರ ಮನೋಭಾವ ಹಿಂದಿನ ಅದು ಬಹಳ ಶ್ಲಾಘನೀಯವಾದಂಥ ಮನೋಭಾವ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಕೊನೆಗೆ ಕಲೀಂ ಬಾಷಾ ಅವರ ಒಂದು ಆಶಯ ಏನಾಗಿತ್ತು, ಅವರು ಬಹಳ ಪದ್ಯಗಳಲ್ಲಿ ಎರಡೇ ಪದ್ಯಗಳನ್ನು ಓದಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಅವರು ಮನಸ್ಸಿನ ಒಂದು ನೋವು ಏನಾಗಿತ್ತು ಅಂತಕ್ಕಂಥದ್ದು ನೋಡಿಕೊಂಡಾಗ ಇಲ್ಲಿ ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ, ಅವರ ಒಂದು ಪದ್ಯ ನೋಡಿ, ಗುಜರಾತ್ನಲ್ಲಿ ಗಾಂಧಿ ಆತ್ಮ ಅಂತಕ್ಕಂಥ ಕವನ ಸಂಘದಲ್ಲಿ ನೋವು ನನ್ನ ಎದೆಯಲ್ಲಿ, ನೋವು ನನ್ನ ಎದೆಯಲ್ಲಿ ಅಂತಕ್ಕಂಥ ಒಂದು ಚಿಕ್ಕ ಕವನ ಅದು. ಕೋಮು ಗಲಭೆಗಳು ಎಲ್ಲೇ ಆಗಲಿ, ಕೋಮು ಗಲಭೆಗಳು ಎಲ್ಲೇ ಆಗಲಿ, ಉಳಿಯುವವು ನನ್ನ ಮನದಲ್ಲಿ, ಉಳಿಯುವವು ನನ್ನ ಮನದಲ್ಲಿ, ಹಿಂದೂ ಮುಸ್ಲಿಂ ಯಾರೇ ಸಾಯಲಿ, ಹಿಂದೂ ಮುಸ್ಲಿಂ ಯಾರೇ ಸಾಯಲಿ, ನೋವು ನನ್ನ ಎದೆಯಲ್ಲಿ, ನೋವು ನನ್ನ ಎದೆಯಲ್ಲಿ. ಅಂದರೆ ಇದು ಕವಿಗೆ ಮಾತ್ರ ಸಾಧ್ಯವಾಗುತ್ತೆ, ಸಾಮಾನ್ಯ ಜನರಿಗೆ ಈ ಭಾವನೆ ಬರೋಲ್ಲ. ಆ ರೀತಿ ಕವಿ ಹೃದಯವುಳ್ಳಂಥ ಕಲೀಂ ಬಾಷಾ ಅವರ ಒಂದು ಆ ಭಾವೈಕ್ಯತೆ, ಸಾಮರಸ್ಯ, ಪರಸ್ಪರ ಹಂಚಿಕೊಳ್ಳುವ ಗುಣ ಏನಿದೆಲ್ಲ ಅದನ್ನು ನಾವು ಗುಣಕ್ಕೆ ಮತ್ಸರಮೆ ಅನ್ನೋ ರೀತಿಯಲ್ಲಿ ನಾವು ಗುಣಕ್ಕೆ ಮತ್ಸರವನ್ನು ಪಡೆದೇ ಅವರ ಗುಣವನ್ನು ನಾವು ಈ ರೀತಿ ಒಪ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರ ಕೊನೆಯಲ್ಲಿ ನಾನು ಒಟ್ಟು ಅವರ ಆಶಯ ಏನಾಗಿತ್ತು ಅನ್ನೋದಕ್ಕೆ ಅವರದೇ ಒಂದು ಪದ್ಯವನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ, ಅವರ ಒಂದು ಪದ್ಯ ಇದೆ, ಎಲ್ಲರ ಮನೆಯಲ್ಲಿ ಉರಿಯಲಿ ಒಲೆ, ಎಲ್ಲರ ಮನೆಯಲ್ಲಿ ಉರಿಯಲಿ ಒಲೆ ಉರಿದ್ರೆ ಏನಾಗುತ್ತೆ ಗೊತ್ತು, ಎಲ್ಲರ ಹೃದಯದಲ್ಲಿ ನೆಲೆಸಲಿ ಬೆಳಕಿನ ಸೆಲೆ, ಎಲ್ಲರ ಹೃದಯದಲ್ಲಿ ಬೆಳೆಸಲಿ ಬೆಳಕಿನ ಸೆಲೆ. ಎಲ್ಲರೂ ನಾವು ಜ್ಞಾನವಂತರಾಗೋಣ, ಬುದ್ಧಿವಂತರಾಗೋಣ ಅಂತಕ್ಕಂಥ ಆ ಬೆಳಕಿನ ಸೆಲೆ ಎಲ್ಲರ ಹೃದಯದಲ್ಲಿ ನೆಲೆಸಲಿ ಅಂತಕ್ಕಂಥ ಆಶಯ ಏನಿದೆಯಲ್ಲ, ಎಲ್ಲರೂ ಕಲಿಯಲಿ ಬಾಳಿನ ಕಲೆ. ಬದುಕೋದೊಂದು ಕಲೆ, ಅದು ಲೈಫ್ ಜೀವನ ಅನ್ನೋದು ಅದು ಸುಮ್ಮನೆ ಅಲ್ಲ, ಅದೊಂದು ಕಲೆ. ಅದು ಆ ಕಲೆಯನ್ನು ಎಲ್ಲರೂ ಕಲೀರಿ, ಎಲ್ಲರೂ ಕಲಿಯಲಿ ಬಾಳಿನ ಕಲೆ, ಎಲ್ಲರಿಗೂ ಸಿಗಲಿ ನೆರಳು ನೆಮ್ಮದಿಯ ನೆಲೆ, ಎಲ್ಲರಿಗೂ ಸಿಗಲಿ ನೆರಳು ನೆಮ್ಮದಿಯ ನೆಲೆ. ಇದು ಒಬ್ಬ ಕವಿಯ, ಬಹುಶಃ ಎಲ್ಲ ಕವಿಗಳ ಆಶಯ ಇದೇ ಆಗಿರ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಷ್ಟು ನಿಲ್ಲಿಸ್ತೇನೆ ನಾನು. ಯಾಕಂದರೆ ಪೂರ್ತಿ ವಿವರಣ ಹೋಗಲಿಕ್ಕೆ ಇಲ್ಲಿ ಸಮಯದ ಅಭಾವ. ಯಾಕಂದರೆ ವೇದಿಕೆ ಮೇಲೆ ಅವರ ಜೊತೆ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಸಮಯದ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಪ್ರಜ್ಞೆಯಿಂದ ಈ ಕೆಲವು ಮಾತುಗಳನ್ನು ನಾನು ಇಲ್ಲಿ ಹೇಳ್ತಾ, ಈ ಅವಕಾಶ ಒದಗಿಸ್ಕೊಟ್ಟಂಥ ಈ ಪರಸ್ಪರ ಬಳಗ ಮತ್ತು ಈ ಅವರ ಅಭಿಮಾನ ಬಳಗ ಮತ್ತು ಕುಟುಂಬದವರಿಗೆ ನನ್ನ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಆದಮೇಲೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಕಲೀಂ ಬಾಷಾ ಸರ್ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಂತಹ ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರು ಆದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.